ನಮಸ್ಕಾರ ಎಲ್ಲರಿಗೂ. ಇದು ನಮ್ಮ ಹಾಸನ ಮಾರನಹಳ್ಳಿ NH75 ವಿಡಿಯೋ ಅಪ್ಡೇಟು. ಅದರಲ್ಲಿ ಸಕಲೇಶಪುರ ಕೊಲ್ಲಳ್ಳಿಯಿಂದ ಹೊರಟು ಈ ಬೈಪಾಸ್, ನಮಗೆ ಕೊಲ್ಲಳ್ಳಿ ಬೈಪಾಸ್ ಅಂತ ಕರಿತೀವಿ. ಕೊಲ್ಲಳ್ಳಿಯಿಂದ ನಮಗೆ ಈ ವಡೂರು ಅಂತ ಹೋಗುವಂಥ, ಈ ತುಂಬ ರಸ್ತೆಗಳಿಗೆ ಹೋಗುವಂಥ ಒಂದು ಮೇಲ್ಗಡೆ ಸೇತುವೆ ಇದೆ. ಆ ರಸ್ತೆಯಿಂದ ಜನ ಮುಂದೆ ಹೋಗ್ತಾರೆ. ಸಕಲೇಶಪುರ ಬೈಪಾಸ್ ನೋಡಿ, ಈಗ ವೆಹಿಕಲ್ಸ್ಗಳೆಲ್ಲ ಒಂದೇ ಸೈಡಿಗೆ ಬರ್ತಾಯಿದೆ. ಈ ಕಳೆದ 6 ತಿಂಗಳ ಹಿಂದೆ ನಾವು ಅಪ್ಡೇಟ್ ಕೊಡ್ಬೇಕಾದ್ರೆ ಸಕಲೇಶಪುರ ಬೈಪಾಸ್ ಯಾವಾಗ ಸರ್ ಓಪನ್ನು, ಸಕಲೇಶಪುರ ಬೈಪಾಸ್ ಯಾವಾಗ ಓಪನ್ ಅಂತ ಕೇಳ್ತಾಯಿದ್ರು ಎಲ್ಲ ವಿಡಿಯೋಗಳಲ್ಲಿ. ಇವತ್ತು ಓಪನ್ ಆಗಿದೆ, ಆದರೆ ಅದರದ್ದು ತೊಂದರೆಗಳೇ ಜಾಸ್ತಿ ಆಗಿದೆ. NH75ಯಲ್ಲಿ ತೊಂದರೆಗಳು ಯಾಕೆ ಇಷ್ಟೊಂದು ಆಗ್ತಾಯಿದೆ ಅಂತೇಳಿ ಅಂತ ಬಂದಾಗ ಎಲ್ಲ ಕ್ವಶನ್ ಮಾರ್ಕೇ ಆಗ್ತದೆ. ಇದೊಂದು ಅಂಡರ್ ಪಾಸ್ ಓಪನ್ ಆಗೋವರೆಗೂ ನಮಗೆ ಸಕಲೇಶಪುರ ಬೈಪಾಸ್ ಒಂದು ವರ್ಕು ಪೆಂಡಿಂಗ್ ತುಂಬ ಉಳಿದಿತ್ತು. ಇಂಪಾರ್ಟೆಂಟ್ ಏನಂತಂದರೆ, ನಾನು ಎಲ್ಲ ವಿಡಿಯೋದಲ್ಲಿ ನಿಮಗೆ ತೋರಿಸುವಾಗ ಈಗ ಒಂದು ಗುಡ್ಡ ಕುಸಿದಿದೆ ಇಲ್ಲಿ. ಆ ಜಾಗದಲ್ಲಿ ನನ್ನ ಹಳೆ ವಿಡಿಯೋಗಳಲ್ಲಿ ನೀವು ನೋಡ್ಬೋದು, ಹೈ ಟೆನ್ಷನ್ ವೈರ್ ಇತ್ತು. ಅಲ್ಲಿ ಹೈ ಟೆನ್ಷನ್ ವೈರ್ ಇರೋ ಕಾರಣ ಏನಾಗಿತ್ತು ನೋಡಿ, ನಾನೇನು ತೋರಿಸ್ತಿದ್ದೀನಿ, ಹೈ ಟೆನ್ಷನ್ ವೈರ್ ಕಂಬ ಇಲ್ಲಿಗೆ ಹಾಕಿದಾರಲ್ವ, ಆ ಕಂಬದಿಂದ ಇಲ್ಲೊಂದು ಕಂಬ ಇತ್ತು ಈ ಜಾಗದಲ್ಲಿ. ನನ್ನ ಹಳೆ ವಿಡಿಯೋಗಳನ್ನು ಯಾರು ನೋಡಿರ್ತಾರೆ ಅವರಿಗೆ ಗೊತ್ತಿರ್ತದೆ. ಇಲ್ಲಿ ಇದ್ದದ್ದನ್ನು ಹೈ ಟೆನ್ಷನ್ ವೈರನ್ನು ತೆಗಿಲಿಕ್ಕೆ ತುಂಬ ವರ್ಷಗಳ ಕಾಲ ಆಗಿದ್ದಕ್ಕೆ ಅದು ಕೆಲಸ ಪೆಂಡಿಂಗ್ ಆಯಿತು. ಇವಾಗ ಎಲ್ಲದೂ ಒಬ್ಬ ಹೈ ಟೆನ್ಷನ್ ವೈರನ್ನು ತೆಗೆದ್ರು ಅಂತೂ ರಸ್ತೆ ಕೆಲಸ ಸ್ಟಾರ್ಟ್ ಆಯಿತು ಅನ್ನೋ ಅಷ್ಟರಲ್ಲಿ ಎಷ್ಟು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ನೋಡಿ. ಈ ಭಾಗದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋವಂಥದ್ದು ನೋಡಿ. ಮೇಲ್ಗಡೆ ಇರುವಂಥ ಕಾಫಿ ತೋಟದವರು ಅವರ ಕತೆಗಳನ್ನು, ಕಷ್ಟಗಳನ್ನು ಯಾರ ಹತ್ರ ಹೇಳ್ಕೊಬೇಕು ಅಂತ ಅವರಿಗೆ ಗೊತ್ತಾಗ್ತಾಯಿಲ್ಲ. ಎಲ್ಲ ಕಾಫಿ ಗಿಡಗಳು ಹೊರಟೋಗ್ತಿದೆ. ಈ ನ್ಯಾಷನಲ್ ಹೈವೇ ಅವರು ಈ ಕೆಲಸನ ಕಳೆದ 9 ವರ್ಷಗಳಿಂದ ಮಾಡ್ತಾಯಿದ್ದಾರೆ. 9 ವರ್ಷದಿಂದ ಮಾಡಿದ್ರೂ ಕೂಡ ಇದಕ್ಕೊಂದು ಪರಿಪೂರ್ಣವಾದ ಮುಕ್ತಿ ಅಂತ ಸಿಕ್ಕಿಲ್ಲ. ಯಾಕೆಂದರೆ ನಮಗಿನ್ನೂ, ನೀವು ಏನೀಗ ಸಕಲೇಶಪುರ ಬೈಪಾಸ್ ನೋಡ್ತಾ ಇದ್ದೀವಿ, ಇಲ್ಲಿಂದ ನಾವು ಮುಂದೆ ಹೋದರೆ ಬೈಪಾಸ್ ದೋಣ್ಗಲ್ ತನಕ ನಮಗೆ ಅಷ್ಟೇ ರಸ್ತೆ, ದೋಣ್ಗಲ್ವರೆಗೂ ಆಗಿಲ್ಲ. ಇದು ಆನೆಮಲ್ವರೆಗೂ ಮಾತ್ರ ಆಗಿರೋಂಥ ರಸ್ತೆ. ಇದು ಆನೆಮಲ್ ಆಗಿರೋಂಥ ರಸ್ತೆ, ಅದು ಬೈಪಾಸ್ ಫುಲ್ಲಾಗಿ ಫ್ಲಡ್ಜಾಗಿ ಓಪನ್ ಆಗಬೇಕು. ಅಷ್ಟರಲ್ಲಿ ನೋಡಿ ಈ ಲ್ಯಾಂಡ್ ಸ್ಲೈಡಿಂಗು. ಇಲ್ಲಿಂದ ಮುಂದೆ ಹೋದರೆ ನಮಗೆ, ನಾನು ಹೇಳುವಾಗ ಯಾವಾಗಲೂ ಮಳಲಿ ಗದ್ದೆ ಬಯಲು ಇರ್ತದೆ. ಗದ್ದೆ ಬಯಲು ಇರೋಕ್ಕಿಂತ ಮುಂಚೆನೇ ನೋಡಿ, ಈಗ ಇಲ್ಲಿ ತಡೆಗೋಡೆ ಕಟ್ಟುವಂಥದ್ದು ಯಾವ ಥರ ಕೆಲಸ. ತಡೆಗೋಡೆ ಅಂತ ಇಷ್ಟು ತಡೆಗೋಡೆ ಕಟ್ಟರೆ ಸಾಲ್ತದ? ಗುಡ್ಡ ಎಷ್ಟು ಹೈಟಲ್ಲಿದೆ, 40 ಅಡಿಗಿಂತ ಜಾಸ್ತಿ ಹೈಟಲ್ಲಿರುವಂಥ ಗುಡ್ಡಕ್ಕೆ 5 ಅಡಿ ತಡೆಗೋಡೆಯನ್ನು ಕಟ್ಟುವಂಥದ್ದು ಈ ನಮ್ಮ ರಸ್ತೆ ಮಾಡುವಂಥ ವರ್ಕರ್ಗಳು, ನಮ್ಮ ಇಂಜಿನಿಯರ್ಗಳು ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂತ ನೋಡಿ. ಎಷ್ಟು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ನೀವೇ ನೋಡಿ. ಇಲ್ಲಿಗ ಈ ರಸ್ತೆಯನ್ನು ಹಾಕಿದ್ದಾರೆ, ಕಳೆದ ತಿಂಗಳು ಈ ರಸ್ತೆಯನ್ನು ಹಾಕಲಿಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಈ ಹೈ ಟೆನ್ಷನ್ ವೈರ್ ಇದ್ದದ್ದು ಆ ಕಂಬವನ್ನು ಚೇಂಜ್ ಮಾಡಿ ದೂರಕ್ಕೆ ಶಿಫ್ಟ್ ಮಾಡಿ ಈ ಕಂಬಕ್ಕೆ ಒಂದು ಇಲ್ಲಿ ಕೊಟ್ಟು ಈ ಭಾಗದ ತಡೆಗೋಡೆ ಕೂಡ ಕುಸಿತೋಗಿದೆ ನೋಡಿ. ಈ ಭಾಗದ ತಡೆಗೋಡೆ ಕೂಡ ಕುಸಿತೋಗಿದೆ. ಅಲ್ಲಿಂದ ಒಂದು 10 ರಿಂದ 15 ಮೀಟ್ರ್ ದೂರ ತಡೆಗೋಡೆನ ಕಟ್ಟಿದ್ರು. ಅದು ಕಟ್ಟಿದ ನಂತರ ಈ ಭಾಗದಲ್ಲಿ 40 ರಿಂದ 50 ಅಡಿ ಉದ್ದ ಇರುವಂಥ, ಹೈಟ್ ಇರುವಂಥ ಗುಡ್ಡಕ್ಕೆ ಒಂದು 4 ರಿಂದ 5 ಅಡಿ ಇರುವಂಥ ತಡೆಗೋಡೆಯನ್ನು ಕಟ್ಟಂಥದ್ದು. ಅದು ಸೇರಿಸಿಯೇ ಇವತ್ತು ಈ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಿರುವಂಥದ್ದು. ಎಲ್ಲ ಮಿನಿಸ್ಟ್ರುಗಳು ಬರ್ತಾರೆ, ನೋಡ್ತಾರೆ. ಇದಕ್ಕೆ ಒಂದು ಸೂಕ್ತ ಪರಿಹಾರ ಅನ್ನೋದನ್ನು ಯಾರೂ ಕೂಡ ಕಂಡುಕೊಡ್ತಿಲ್ಲ. 2019ನೇ ಇಸ್ವಿಯಿಂದ ರೆಗ್ಯುಲರಾಗಿ ಇಲ್ಲಿ ನಮ್ಮ ಸಕಲೇಶಪುರದ ಭಾಗದಲ್ಲಿ, ಸಕಲೇಶಪುರ ಮತ್ತು ಮಾರನಹಳ್ಳಿ ಭಾಗದಲ್ಲಿ ಈ ಲ್ಯಾಂಡ್ ಸ್ಲೈಡಿಂಗ್ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿದೆ. ಮೊದಲನೇ ಬಾರಿ 2019ರಲ್ಲಿ ದೋಣ್ಗಲ್ನಲ್ಲಿ ಆದಂಥ ಲ್ಯಾಂಡ್ ಸ್ಲೈಡು 2 ರಿಂದ 2.5 ತಿಂಗಳು ನಮಗೆ ರಸ್ತೆನೇ ನಮಗೆ ಓಡಾಡಲಿಕ್ಕೆ ಅನುವು ಮಾಡಿಕೊಟ್ಟಿಲ್ಲ. ಚಾರ್ಮುಡಿ ಘಾಟ್ನಲ್ಲಿ ಅಥವಾ ಸಂಭಾಜಿ ಘಾಟ್ನಲ್ಲಿ ನಾವು ತಿರುಗಾಡಿದ್ದೇವೆ. ಬೆಂಗಳೂರು ಮಂಗಳೂರು ರಸ್ತೆ ಅಂದರೆ ಅಷ್ಟು ಕೇವಲವಾಗಿ ಯೋಚನೆ ಮಾಡಿದ್ದಾರೆ. ದಿನಕ್ಕೆ 30 ರಿಂದ 40 ಸಾವಿರ ವೆಹಿಕಲ್ ತಿರುಗುವಂಥ ರಸ್ತೆ ಇದು. ಆ ರಸ್ತೆಯಲ್ಲಿ ಈ ಥರ ಒಂದು ಅವೈಜ್ಞಾನಿಕ ಕಾಮಗಾರಿ. ನೋಡಿ, ಈಗ ಇಲ್ಲಿ ನೀವು ನೋಡ್ಬೋದು, ಇಷ್ಟು ಹೈಟ್ ಇರುವಂಥ ಇದಕ್ಕೆ, ಈ ಜಾಗಕ್ಕೆ ಅಲ್ಲಿ ತಡೆಗೋಡೆ ಕಟ್ತಾ ಇದ್ದಾರೆ. ಆ 4 ರಿಂದ 5 ಅಡಿ ಅದಕ್ಕೆ ನೋಡಿ. ಈಗ ಅಲ್ಲಿ ಕೆಲಸ ಮುಗಿಸಿ ಹೋಗ್ತಾ ಇರುವಂಥ 4-5 ಜನ
ಆ 4-5 ಜನ ಇವತ್ತಿನ ಕೆಲಸ ಅವ್ರದ್ದು ಮುಗೀತು. ಈ ಥರ ಕಲ್ಲಿನ ತಡೆಗೋಡೆಯನ್ನು ಕಟ್ಟಿದ್ರೆ ಆ ಮಣ್ಣು ಮೇಲಿನಿಂದ ಕುಸಿದ್ರೆ ಆ ತಡೆಗೋಡೆ ಉಳಿತದ? ಅದಕ್ಕೆ ಕಟ್ಟಬೇಕಾದಂಥ ತಡೆಗೋಡೆ ಯಾವುದು? ಅದ್ರ ಬಗ್ಗೆನೂ ಒಂದು ಅವೈಜ್ಞಾನಿಕವಾಗಿದೆ ಕೆಲಸ. ಟೋಟಲಾಗಿ ಈ ರಸ್ತೆ ಅಂದರೆ ಒಂದು ಕಳಪೆ ಕಾಮಗಾರಿ ಅಂತಲೇ ಹೇಳ್ಬೋದು. ಇದಕ್ಕೆ ಇವಾಗ 2014ರಿಂದ ನೋಡ್ತಾ ಇರ್ಬೋದು. ಮೊದಲು ನಾವು ಈ ಥರದ ತೊಂದರೆಗಳನ್ನು ಘಾಟ್ ಸೆಕ್ಷನಲ್ಲಿ ನೋಡ್ತಾ ಇದ್ವಿ. ಅಂದರೆ ಮಾರನಹಳ್ಳಿಯಿಂದ ಗುಂಡೆದವರೆಗೆ ಏನು 26 ಕಿಲೋಮೀಟ್ರ್ ರಸ್ತೆ ಇದೆ, ಆ 26 ಕಿಲೋಮೀಟ್ರ್ ರಸ್ತೆ ನಮಗೆ ತುಂಬ ಅಡಚಣೆ ಆಗ್ತಿತ್ತು, ವೆಹಿಕಲ್ಗಳು ಹೋಗಲಿಕ್ಕೆ ಬರಲಿಕ್ಕೆ ಪ್ರತಿಯೊಂದಕ್ಕೂ ಕೂಡ. ಇವತ್ತು ಅಲ್ಲಿ ಮೊದಲನೇ ಬಾರಿ ಒಂದು 2013-14ರಲ್ಲಿ ಒಂದು 13 ಕಿಲೋಮೀಟ್ರ್ ಸಿಮೆಂಟ್ ರೋಡ್ ಮತ್ತು ಎರಡನೇ ಬಾರಿ ಒಂದು ಸಿಮೆಂಟ್ ರೋಡ್ ರಸ್ತೆಯನ್ನು ಮಾಡಿದ ನಂತರ ನಮಗೆ ಘಾಟಲ್ಲಿ ಸರಾಗೋಗಿ ಸಾಕ್ತೇವೆ. ತೊಂದರೆ ಇರುವಂಥದ್ದೇ ಮಾರನಹಳ್ಳಿಯಿಂದ ದೋಣಿಗಲ್ ಏನು 8 ಕಿಲೋಮೀಟ್ರ್ ರಸ್ತೆ ಇದೆ, ಅಲ್ಲಿ ಕಳೆದ 5 ವರ್ಷದಿಂದ ಪ್ರತಿ ವರ್ಷ ಲ್ಯಾಂಡ್ ಸ್ಲೈಡಿಂಗು. ಈಗ ನೀವು ಇಲ್ಲಿ ನೋಡ್ಬೋದು, ಅದು ನಾವು ಹೆಗ್ಗದ್ದೆಯಿಂದ ಮಾರನಹಳ್ಳಿ ಮತ್ತು ಸಕಲೇಶ್ಪುರ ತನಕ ಲ್ಯಾಂಡ್ ಸ್ಲೈಡಿಂಗ್ ನೋಡ್ತಾ ಇದ್ವಿ. ಇವಾಗ ನಾವು ಇಲ್ಲಿ ಬೈಪಾಸ್ನಲ್ಲಿ ಕೂಡ ಲ್ಯಾಂಡ್ ಸ್ಲೈಡಿಂಗ್ ನೋಡ್ತಾ ಇದ್ದೀವಿ. ಅಲ್ಲಿಗೆ ಇವ್ರು ಮಾಡ್ತಿರೋಂಥ 45 ಕಿಲೋಮೀಟ್ರ್ ರಸ್ತೆಯಲ್ಲಿ 20 ಕಿಲೋಮೀಟ್ರ್ ರಸ್ತೆ ಪೂರ್ತಿಯಾಗಿ ಇವರು ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಿರುವಂಥ ಕೆಲಸ ಇದು. ಯಾವುದೇ ರೀತಿಯ ಒಂದು ಪರ್ಫೆಕ್ಟ್ ಆಗಿರುವಂಥ ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇಲ್ಲ. ಆ ರೀತಿಯಾದಂತಹ ಒಂದು ಕೆಲಸ ಇವ್ರು ಮಾಡ್ತಿರೋವಂಥದ್ದು. ತುಂಬ ಮಳೆ ಇರುವುದರಿಂದ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ, ಇಲ್ಲಿಯ ಮಾಹಿತಿ ನಿಮಗೆ ಲಭ್ಯವಾಗಿದೆ ಅಂತೇಳಿ ಮುಂದಿನ ವಿಡಿಯೋಗಳಲ್ಲಿ ಬೇರೆ ವಿಡಿಯೋಗಳನ್ನು ತೋರಿಸ್ತೇನೆ. ಇನ್ನೂ ತುಂಬ ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು, ಅಲ್ಲಿಯ ಬಗ್ಗೆ ಮಾಹಿತಿಗಳು ನಿಮಗೆ ತೋರಿಸುವಂಥದ್ದಿದೆ. ನಿಮಗೆ ಅದನ್ನು ಮುಂದೆ ತೋರಿಸ್ತೇನೆ. ಹೆಚ್ಚಿನ ಭಾಗವಾಗಿ ಈ ವಿಡಿಯೋಗಳನ್ನು ಶೇರ್ ಮಾಡುವ ಮೂಲಕ ಎಲ್ಲರೂ ಕೂಡ ಈ ಮಾಹಿತಿಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ, ನಾವು NH-75 ಬೆಂಗಳೂರು ಮತ್ತು ಮಂಗಳೂರು ರಸ್ತೆಯ ಅವೈಜ್ಞಾನಿಕ ಕಾಮಗಾರಿ ಕಳೆದ 9 ವರ್ಷಗಳಿಂದ 2015ರಿಂದ ಕಾಮಗಾರಿ ಚಲಾವಣೆಯಾಗಿದ್ದು 2024ನೇ ಇಸ್ವಿ ನಾವು ಸಾಗ್ತಾ ಇದ್ದೇವೆ. ಕೇವಲ 45 ಕಿಲೋಮೀಟರ್ ರಸ್ತೆ, ಅದರಲ್ಲಿ 30 ಕಿಲೋಮೀಟರ್ ರಸ್ತೆ ಕೂಡ ಕಂಪ್ಲೀಟ್ ಆಗಲಿಲ್ಲ. ಎಲ್ಲರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡುವ ಮೂಲಕ ಇಲ್ಲಿಯ ಒಂದು ಪರಿಪೂರ್ಣವಾದ ರಸ್ತೆಯನ್ನು ನಮಗೆ ಬೇಕು ಅನ್ನುವ ಹಕ್ಕನ್ನು ನಾವು ಕೇಳಬೇಕು ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.